ಪ್ರಶಾಂತ್ ಹುಷಾರಾಗಬೇಕು. ಹೌದು, ಸಿಂಗಲ್ ನುಡಿ ಹಾಡಿದ್ರೆ ಒಮ್ಮೆ ಸೂಚನಾ ಕೊಟ್ಟಾರ ಅಂತ ತಿಳ್ಕೊಳ್ಳೋದ. ಹೌದಪ್ಪ, ಕರೆ ಮದುವೆ ಮುತ್ತಾರ ಹೇಳ್ಯಾರ ಒಂದು ಮಾತಿನೊಳಗ, ತಿಳ್ಕೊಂಡವ್ರಿಗೆ ಹೇಳಕ್ ಬರ್ತದ, ಕರೆ ಕಳ್ಕೊಂಡವ್ರಿಗೆ ಹೇಳಕ್ ಬರುದಿಲ್ಲ ಅಂದ. ಅದ್ಯಾಗ ಬರುದಿಲ್ಲಪ್ಪ, ತಿಳ್ಕೊಂಡವ್ರಿಗೆ ಕಳ್ಕೊಂಡವ್ರಿಗೆ ಬಹಳ ಐತಿ. ಕೈಗೊಂಡ ಗೌಡಂದು ಕೇಳರಿ ಕಥೆಯ ಪಾಣೂರ ಮಠ
ಲಘುವೇ ಬೇಕರ ಶಾಂತು 12,000 ತಂಡ ಅವಸರಲೆ ಬಂದಾಗ ಕೃಷ್ಣ ನದಿಯ ಬಳಿಯ ಸರಜೋಡಿ ಹಾಡುವಂತ ಕಲಾವಿದರಿಗೆ ನಾವು ಯಾನ ಪ್ರಶ್ನೆ ಕೇಳಿದೆವು ಅನ್ನೋದು ಹೌದು ಹೌದು ಪಕ್ಕ ಬರ್ಕೋಬೇಕಾರೆ ಬೇಕಾರ ರೆಕಾರ್ಡರ್ ಮಾಡ್ಕೋಬೇಕು. ಹೌದು ಹೌದ್ರಿ ಸರ. ಏನ್ ಕೇಳಿದೇವನೋ ಒಬ್ಬ ಅಂತ ಕೇಳಿದ್ರ ಏನ್ ಕೇಳಿದ್ರಿ ಸರ? ಹೆಸರಿಟ್ಟ ಪ್ರಶ್ನೆ ನಮ್ಮದು. ಹೌದ್ ಅವತಾರ ಉದುರಿಸಿದ ದೇವೇಂದ್ರ ಬಿಳಾಡಿಸಿದ ಆಚಾರ್ಯಗೌಡ ಸೋಮಣ ಮುತ್ತ ಕಡವಟ್ಟ ಕಣ್ಣು ಮುತ್ತ ಇವರು 4 ಮಂದಿ ವರಿವಿನ ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು, ಹೌದು ಹೌದು 3 ಮಂದಿ ಪುಣ್ಯದ ಮಕ್ಕಳು, ಟೋಳದ ಮಾಧುನಿಗೆ ಕರಡಿ ಮರ ಕಾರಿಸಿದ ತೇರವಾಡ ಮಂಗರಯ್ಯ. ಇವರು 7 ಮಂದಿ ಸತ್ಯ ಧರ್ಮರೊಳಗ ಪವಾಡ ಪುರುಷ ಒಂದು ನಾಡಿಗೆ ದೇಶ ಸಂಚಾರ ಮಾಡ್ಕೊತು ಆದ ಕಾಲಕ್ಕ ಹೌದು ಹೌದು ಆ ಊರನ ಮೊದಲು ಆ ಊರಿನ ಹೆಸರು ಬೇರೆ ಇತ್ತು. ಹೌದ್ ಈ ಪವಾಡ ಪುರುಷ ಹಾದುರುಪಲಿನ ಅಲ್ಲೊಂದು ಅಗಾಧವಾದಂತ ಪವಾಡ ಮಾಡಿದರುಪಲಿನ ಒಬ್ಬನ ಭಕ್ತ ಭೇಟಿಯಾಗಿ ನಾಳೆ ಮುಂದೆ ಏನು ಕೊಡ್ಲಿಯಪ್ಪ ನಿನಗಂದೇಳಾಗ ನನ್ನ ಹೆಸರ ಮೇಲೆ ಈ ಊರು ಹೆಸರಾಗಬೇಕು. ಆ ಊರಿನ ಮೊದಲಿನ ಹೆಸರು ಯಾರು? ಹೌದು ಹೌದ್ರಿ ಸರ. ಆ ಭಕ್ತನ ಹೆಸರೇನು? ಆ ಭಕ್ತನ ಅಡ್ಡಿ ಹೆಸರೇನು? ಹೌದು ಇಲ್ಲಂದ್ರೆ ನೀವು ಹಿರಿಯರದಿರಿ, ನಾವು ಹಿಂಗೆ ಹೇಳಿದೇವೆ. ನೀವು ಯೂಟ್ಯೂಬ್ ಚಾನಲ್ ಅದ, ನೀವು ತೆಗೆದು ನೋಡಿದ್ರೆ ಸರ್ಚ್ ಮಾಡಿ ನೋಡಿದ್ರೆ ಸಿಗ್ತೈತಿ ಸಿಗುತ್ತೈತಲ್ರಿ ಸರ. ಅದಕ್ಕ ಇನ್ನೊಂದು ಸಂದ ನಮ್ಮ ಹಿರಿಯರದಾರ, ಅವರು ನಮಗಿಂತಲೂ ದೊಡ್ಡವರು ಅದಾರ. ಏನಾದ್ರು ಮಾತಾಡೋದ್ರೊಳಗೆ ಹೆಚ್ಚ ಕಡಿಮೆ ಆದರೂ ಸಹಿತ ಹೇಳ್ತಾರ ಅನ್ನೋದು ನಮ್ಗೆ ಆತ್ಮವಿಶ್ವಾಸ ಅದ. ಹೇಳ್ತಾರೆ ಯಾವ ಟೊಂಕನಾಡದ ಐಗೊಂಡಿಗೌಡನ ಹಬ್ಬ ಮಾಮೂರು ಬಿತ್ತು ಕ್ವಾಣೂರು ಮಠದೊಳಗ. ಹೌದು ಹೌದು ಮುಕ್ ಮಲ್ನಾಡ ಬಂಗಾಳ ದೇಶದ ಮಂದಿನ ತಂದ ರಣಗಮ್ ಹುಡ್ತು. ಸೂಜಿ ಮೇಲೆ ಸೂಜಿ ಇಟ್ಟು ಸೂಜಿ ತುದಿ ಮೇಲೆ ಚೇಜಿನ ತಿರುಗಿಸ್ಲಾಕತ್ರು. ಹೌದು ಹೌದು ಅಂಗಳು ತುಂಬಾ ಇಲ್ಲ, ಇಂಗಳ ಊಟ ಹೊಡೆದ್ರು. 7 ಜಲ್ಲದ ಹೂ ವಿಷದ ಭಯ ಒಳಗೆ ಬಿಟ್ರು. ಹೆಚ್ಚಿನ ಮಾಳಪ್ಪಿದ್ರೆ ಬಂದ ಈ ವಿಷದ ಭಯ ಒಳಗೆ ಜಿಗಿದು 7 ಜಲ್ಲದ ಹೂ ತನ್ನ ಗುರುವಿಗೇರಿಸಲತ್ತೇಳಿ ಪಣ ತೊಟ್ಟು. ಹೌದು ಅವಾಗ ಕರಿದೇವರ ಕಟ್ಟಿಗೆರೆ ಕ್ಯಾಮಣ್ಣ ಕರೆದು ಹೇಳ್ತಾನೆ, ಅಲ್ಲ ಕ್ಯಾಮಣ್ಣ, ಹೂವಿನ ಬಟ್ಟೆ ಕೊಡು, ಸಿಡಾಣದವ್ರಿಗೆ ಸಿರಗಂಡ ಬಟ್ಟೆ ಕೊಡು, ಮುತ್ಯ ಮಳೆಗರ ಮುತ್ತಿನ ಬಟ್ಟೆ ಕೊಡು, 12,24,000 ದಂಡಿಗೆ ಭಂಡಾರ ಬಟ್ಟೆ ಕೊಡು. ಮಾಳಿಂಗರಾಯನ ದಂಡ ಬರ್ಲಾರ್ದೇನೆ ಇದು ಹಬ್ಬ ಆಗುವುದಿಲ್ಲ ಅಂದ ಕಾಲಕ್ಕ ಕಟ್ಟಿಗೆರೆ ಕ್ಯಾಮಣ್ಣ ಭಂಡಾರ ತಗೊಂಡು ಬಂದ ಕಾಲಕ್ಕ ಮಾಳಿಂಗರಾಯ ಬೀಜ ಗುತ್ತಿ ಬಯಲಾಗ 7 ಮಂದಿ ಗೆಳೆಯರು ಒಟ್ಟಿ ವಾಲಗ ಶಿವಸ್ಥಾನ ಭಂಡಾರ ಹಿಡಿದು. 4 ಮಂದಿ ಮಕ್ಕಳು ಜಗ್ಗಿನಗೌಡ ಬುಳ್ಳಪ್ಪ 12,24,000 ದಂಡ ತಗೊಂಡು ಎಲ್ಲಿ ಬಿದಿರಿ ಬಬಲಾದಿ ಮುಂದೆ ಕೃಷ್ಣಾ ನದಿಗೆ ದಂಡ ಬಂದು ನಿಂತಾವೆ. ಅವಾಗ ಅಂಬಿಗರ ಚೌಡಯ್ಯ ನಾವು ನಡೆಸ್ತಿದ, ನಾವು ನಡೆಸಿದ ಕಾಲಕ್ಕೆ ನನ್ನ ದಂಡ ದಾಟಿಸಿಕೊಡಪ್ಪ ಅಂದ ಕಾಲಕ್ಕ ನಿನ್ ತನಕ ಬಂದ್ ಮಾಡಿ ಒಂದು ಚಾಲು. ಅವಾಗ ನನ್ನ ದಂಡ ದಾಟಿಸಿಕೊಡು ಅಂದೇಳಾಗ ನಿನ್ನ ದಂಡ ದಾಟಿಸ್ತೀನಿ ಕರೆ ಯಾನ ಕುಡ್ತಿ ಅಂತ ಕೇಳ್ತಾನ. ನನಗೆ ಯಾರು ಕೊಡ್ತಿ? ಅವಾಗ ನನ್ನಪ್ಪ ಮಾಳಿಂಗರ ಹೇಳ್ತಾನಪ್ಪ, ನನ್ನ ಬಗಲಾಗ ಗುರುವಿನ ಆಶೀರ್ವಾದದಿಂದ ಭಂಡಾರ ಐತಿ, ನಿನಗ ಭಂಡಾರ ಕೊಡ್ತನು, ಭಂಡಾರಕ್ಕೆ ನಂಬದವ್ರ ಬಾಳ ಬಂಗಾರ ಆಗತ್ತೇಳಿ ನನ್ನ ಅಪ್ಪ ಮಾಳಿಂಗರ ಹೇಳಿದ ಕಾಲಕ್ಕ
ಅವಾಗ ನಾವು ನಡೆಸುವಂತ ಮಾಲೀಕ ಯಾರಂದ ಕೇಳಿದ್ರೆ ನನ್ನ ಮನ್ಯಾಗ ಅರಿಶಿಣ ಪುಡಿ ಇಂಥದ್ದು ಮೂಲಿಗೆ ಬಿದ್ದದ ತೊಟ್ಟು ತೊಳಕೆ ನನಗೆ ಭಂಡಾರಕ್ಕನ ದಂಡಕ್ಕೆ ದಾಟಿಸಿದಲ್ಲ ಒಂದು ಮನುಷ್ಯಾಗ ಒಂದು ಬಂಗಾರ ನಾಣ್ಯ ಕೊಟ್ಟಿದ್ರೆ ದಾಟಿಸ್ತೀನಿ ಅಂದ ಕಾಲಕ್ಕ ಅವಾಗ ನನ್ನಪ್ಪ ಮಾಳಿಂಗರ ಕೃಷ್ಣಾ ನದಿ ಮೇಲೆ ಕಂಬಳಿ ಹಾಸಿ ಹೌದು ಒಟ್ಟಿವಾಲಿಗೆ ಶಿವಸ್ಥಾನದ ಮೇಲೆ ಇಟ್ಟಿಕೊಂಡು ಬೆತ್ತ ಹರಗೋಲು ಮಾಡಿ ಗುರು ಬೀರದೇವರ ಹೆಸರು ತಗೊಂಡು ಕರೆ ಸಿದ್ದೇಶ್ವರ ಮಹಾರಾಜ್ಗೆ ಛೇ ಅಂದೇಳಾಗ ಕೃಷ್ಣಾ ನದಿ ಮೇಲೆ ನಾವು ಕಂಬಳಿ ನಾವು ಅಂತರ್ಲಿ ಹೋಗ್ಯದ ಹೌದು 12-24 ಗಂಡ ಅಚ್ಚಿ ಕಡೆ ಹೋದ ಕಾಲಕ್ಕ ಅವಾಗ ಮರ್ತಿ ಲೋಕದೊಳಗೆ ಇದು ಕೂನ್ ಉಳಿಲತ್ತೆ ಅಲ್ಲಿ ಹಳಿದಡಿ ಮೇಲೆ ಹಳಿರಾಯನ ಗುಡಿ ಆಗೈತಿ ಈಗ ಸದ್ಯ ನೋಡ್ಲಕ್ ಸಿಗ್ತೈತಿ ಹೌದು ಮುಂದೆ ಮಾಳಿಂಗನ ದಂಡ ಅಚ್ಚಿ ಕಡೆ ಹೋಯ್ತು ಹೌದು ಹಾತುರುಪ್ಪಲನ್ನ ಅಂಬಿಗೇರಿ ಚೌಡಯ್ಯನ ನಾವು ಗುಡ್ಡ ಮೇಲೆ ತಲೆ ಮೇಲೆ ಆಯ್ತು ಗುಡ್ಡ ಮೇಲೆ ತಲೆ ಮೇಲೆ ಆದಾಗ ಒಬ್ಬ ಶೆಟ್ಟಿ ಸಾವುಕಾರನ ಮುತ್ತ ರತ್ನ ಬೆಳ್ಳಿ ಬಂಗಾರ ಸಾಕಾಗಟ್ಟ ಐಶ್ವರ್ಯ ಹೇರ್ಕೊಂಡು ಹೊಂಟಿದ ಗುಡ್ಡ ಮೇಲೆ ತಲೆ ಮೇಲೆ ಆತುರುಪ್ಪಲನ್ನ ಅವಾಗ ಜ್ಞಾನೋದಯ ಐತೆ ಚೌಡಯ್ಯಗ ಮಾನವನ್ ತಿಳಿದು ಮನುಷ್ಯ ಅಂತ ತಿಳಿದು ಸಾಕ್ಷಾತ್ ಭಗವಂತ ಬಂದಿದ ಕೋನ ಹಿಡಿಲಿಲ್ಲ ಇನ್ನ ಅವನದಿಂದೇ ನನಗ ಪರ್ಯಾಯ ಸಿಗ್ತ ತಿಳ್ಕೊಂಡು ಈಸುಗೊತ್ತ ಬಂದು ಮಾಳಿಂಗರಾಯನ ಮುಂದೆ ಹಾಸಿ ಹಾಕಿ ಬಿದ್ದೆಪ್ಪ ನನ್ನ ನಾವು ನೀರಿನೊಳಗೆ ಮುಡಿಯದ ಅದಕ್ಕೆ ನಿನಗ ಭಂಡಾರಕ್ಕೆ ಧಿಕ್ಕಾರ ಮಾಡಿದ ಕಾಲಕ್ಕೆ ತಾವಂತೋಡ್ ನನಗೆ ಶಿಕ್ಷೆ ಆಗ್ಯದಪ್ಪ ಇದು ನಾವು ಮೇಲೆ ಬರ್ಬೇಕಾದ್ರೆ ನೀನೇ ಯಾರೇ ಕಾರಣ ಮಾಡ್ಬೇಕಂದ ಕಾಲಕ್ಕ ನೀನೇ ಉಪಾಯ ಮಾಡಿದಕ್ಕ ಅವಾಗ ಮಾಳಿಂಗರ ಅವನ ಕೈ ವಚನ ತಗೊಂಡಾನ ನಿನ್ನ ನಾವು ಮೇಲೆ ಬರ್ತದ ಖರೆ ಸೂರ್ಯ ಚಂದ್ರ ಇರುವವರೆಗೆ ನಲವೊಂದು ಗಂಗೆ ಇರುವವರೆಗೆ ಪಾರು ಒಂದು ಪೋಲ್ ಇರುವವರೆಗೆ ನಿನ್ನ ಮಕ್ಕಳ ಮೊಮ್ಮಕ್ಕಳ ಬರಿ ಮೊಮ್ಮಕ್ಕಳ ಗಿರಿ ಮೊಮ್ಮಕ್ಕಳು ಎಲ್ಲಿ ಗಿಡದ ಇದು ನಿನ್ನ ಉಸವಳಿ ಇರ್ತೈತಲ್ಲ ಅಲ್ಲಿವರೆಗೆ ಈ ಕೃಷ್ಣಾ ನದಿ ದಾಟು ವೇಳೆಯಾಗಿ ಯಾರಾದ್ರೂ ಇಂದ ಅಮೋಘಸಿದನ ಸಂಪ್ರದಾಯದವರಾಗಲಿ ಇಂದ ಮಾಳಿಂಗರೇನ ಸಂಪ್ರದಾಯರಾಗಲಿ ಹೆಗಲಿ ಮೇಲೆ ಕಂಬಳಿ ಬಗಲಿಗೆ ಭಂಡಾರ ಚೀಲಿ ಇತ್ತಂದ್ರೆ ₹1 ತಗೊಳ್ಳಾರ್ದ ನೀ ದಂಡ ದಾಟಿಸ್ತೀನಿ ನನಗೆ ವಚನ ಕೊಡು ಅಂದೇಳಾಗ ಅವಾಗ ಮಾಳಿಂಗರನ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟಾನ ಮಾಳಿಂಗರನ ಕಾಲ ಕಿರ್ತಿಲೆ ವೆಂಕನಾಡ ದೈಗೊಂಡ ಗೌಡನ ಕ್ವಾಣೂರು ಮಠಕ್ಕೆ ಹಬ್ಬಕ್ಕೆ ಹೋಗುವ ಹೇಳಾಗ ಹಾಗಾಗಿದ್ದು ಮಾತ ಇನ್ನಾದ್ರು ಯಾರು ಬೇಕಾದವ್ರು ನೋಡೋರಿದ್ರೆ ನೋಡ್ರಿ ಈಗೆಲ್ಲ ಬ್ರಿಡ್ಜ್ ಆಗ್ಯದ ಕರೆ ಆದ್ರೂ ಸೈತಿಕಲ್ಲಿ ನಾವು ನಡೆಸ್ತಾ ಈ ಕಡೆ ಹೊಳಿ ಕುಂಡ್ರತ್ತಮ್ಮ ಜರ ಹೊಳಲ್ಲ ಅದ್ರ ಇರೋ ತಗೊಂಡು ಅಪೋಸಿಟ್ ಆಗ್ತದ ಇಲ್ಲೇ ನಿಮ್ ಕೈಗಿರ್ತದ ಜರ ಹೊಳ್ತೀನಿ ನೋಡಿ ಈಗ ಪೈಯಲ್ಲಿ 20 ವರ್ಷ ಆಡ್ಲಾಗ್ತಿದೆ ಹಿಂಗೆ ಮಾಡಿದೀನಿ ಎಲ್ಲ ಬಲ್ಲವರು ಬಾಳೆಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ತಾನ ಇಲ್ಲಿ ಕೂಡ ಹೆಚ್ಚು ಕಟ್ಟಿ ನೋಡಲ್ಲ ಅಲ್ಲ ಹಳ್ಸ್ಯಾಗ ನೋಡುದಪ್ಪ ಬೇಕಾದ್ರೆ ಮತ್ತೊಂದರಿ ತಗೋದು ಹೇಳಿ ಅವಾಗ ಈಗ ಸದ್ಯ ಆ ಸಮಾಜದವರು ನಾವು ನಡೆಸ್ತಾರ ಯಾವ ಅಮೋಘಸಿದ ಮುತ್ತನ ಸಂಪ್ರದಾಯ ಇರ್ಲಿ ಇಂದ ಮಾಳಿಂಗರನ ಸಂಪ್ರದಾಯ ಇರ್ಲಿ ಯಾವ ಮಟ್ಟ ಬನ್ನಿಯವ್ರು ಯಾಕಿರ್ಲಕ್ಕ ಹೆಗಲ ಮೇಲೆ ಕಂಬಳಿ ಬಗಲಿಗೆ ಭಂಡಾರ ಚೀಲ ಇತ್ತಂದ್ರೆ ಇನ್ನಾತನು ₹1 ತಗೊಳ್ಳೋರ್ನೆ ಅಚ್ಚೆ ಕಡೆ ದಾಟಿಸ್ತಾರ ಈಗ ಸದ್ಯ ನಡೆದೈತಿ ಎಲ್ಲಿ ನಡೆದೈತಿ ಅಂತ ಕೇಳಿದ್ರೆ ಬಿದರಿ ಬಬಲಾದೆ ಮುಂದೆ ಸದಾಶಿವ ಮುತ್ತನ ಮುಂದೆ ಅಲ್ಲಿ ಕೃಷ್ಣಾ ನದಿ ದಾಟುತ್ತಾರ ಸಮಾಜದವರು ಎಲ್ಲಿಗೆ ನಿಂತೈತಿ ವಿಷಯ ರೊಕ್ಕ ಬೀಳತನ ಅಂಬಿಗರ ಚೌಡಯ್ಯ ಕಂಬಳಿ ನಾವು ಮಾಡಿ